ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸುವಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಕಾವ್ಯಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ಸುರಿಯುತ್ತಿರುವಂಥ ಮಳೆಗೆ ವಿಶೇಷ ಪದಪುಂಜಗಳನ್ನು ಹೆಕ್ಕಿ ಜೋಡಿಸಿ ಕಾವ್ಯದ ಸ್ವರೂಪವನ್ನು ಕೊಟ್ಟಿದ್ದಾರೆ. ಕುವೆಂಪುರವರು ಈ ಮಳೆಯನ್ನು ವರ್ಷಭೈರವ ಎಂದು ವಿಶೇಷ ಹೆಸರನ್ನು ಕೊಟ್ಟಿದ್ದಾರೆ. ವರ್ಷಭೈರವ ಎಂದರೆ ಮಳೆಯ ರುದ್ರ ರೂಪ ಎಂದರ್ಥ. ವರ್ಷಭೈರವ ಎಂಬ ಪದವು ಮಳೆಯ ಬಗ್ಗೆ ಕುವೆಂಪು ಅವರ ಕಲ್ಪನೆಯನ್ನು ಬಿಂಬಿಸುತ್ತದೆ. ಇದು ಮಳೆಯ ತೀವ್ರತೆ ಮತ್ತು ರುದ್ರತೆಯನ್ನು ಸೂಚಿಸುತ್ತದೆ. ಇದರಲ್ಲಿ ವರ್ಷ ಎಂದರೆ ಮಳೆ, ಭೈರವ ಎಂದರೆ ವಿನಾಶಕಾರಿ ರೂಪ ಎಂದರ್ಥದಲ್ಲಿ ಹೇಳಲಾಗುತ್ತದೆ. ಈ ವರ್ಷಭೈರವ ಎಂಬ ಕಾವ್ಯವು 1934ರಲ್ಲಿ ಕುವೆಂಪು ಅವರಿಂದ ರಚಿತವಾಗಿರುವ ಪಕ್ಷಿಕಾಸಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ಕುವೆಂಪುರವರು ಮಲೆನಾಡಿನ ಸಹ್ಯಾದ್ರಿ ಗಿರಿಶ್ರೇಣಿಗಳ ಮಳೆಯನ್ನು ನೋಡುತ್ತಾ ಬೆಳೆದಂಥವರು. ಸಹ್ಯಾದ್ರಿ ಗಿರಿಶ್ರೇಣಿಗಳ ಮಳೆಯು ಅತ್ಯಂತ ಭಯಾನಕ ಹಾಗೂ ಉಗ್ರ ಸ್ವರೂಪವನ್ನು ಪಡೆದುಕೊಂಡಿರುತ್ತದೆ. ಈ ಮಳೆಯ ಉಗ್ರ ಸ್ವರೂಪವನ್ನು ಕವಿ ತಮ್ಮ ಕಾವ್ಯದಲ್ಲಿ ಅತ್ಯಂತ ಸೊಗಸಾಗಿ ಬಣ್ಣಿಸಿದ್ದಾರೆ. ಇವತ್ತು ಆ ಕಾವ್ಯವನ್ನು ನಿಮ್ಮೆದುರು ವಾಚನ ಮಾಡ್ತಾ ಇದ್ದೀನಿ. ಕವನದ ಶೀರ್ಷಿಕೆ ವರ್ಷಭೈರವ. ಬರೆದವರು ಕುವೆಂಪು, ವಾಚನ ಬೀರಪ್ಪ ಲಮಾಣಿ. ಕದ್ದಿಂಗಲು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ಕದ್ದಿಂಗಲು ಕಗ್ಗತ್ತಲು ಕಾರ್ಗಾಲದ ರಾತ್ರಿ, ಸಿಡಿಲ್ಮಿಂಚಿಗೆ ನಡುಗುತ್ತಿದೆ ಪರ್ವತವನ ಧಾತ್ರಿ. ತುದಿಯಿಲ್ಲದೆ ಮೊದಲಿಲ್ಲದೆ ಹಿಡಿದಂಬರವನ ತಬ್ಬಿದೆ ಕಾದಂಬಿನಿ ರಾಶಿ. ನಿರ್ಧಯಿ ಕಠಿಣಾಘಾತದಿ ಕುಂಬಿನಿಯನ್ನು ಅಪ್ಪಳಿಸಿದೆ, ಗೀಳುಟ್ಟಿರೆ ಬೋರೆನ್ನುತ್ತ ಬಿರುಗಾಳಿಯು ಬೀಸಿ. ಗೀಳುಟ್ಟಿರೆ ಬೋರೆನ್ನುತ್ತ ಬಿರುಗಾಳಿಯು ಬೀಸಿ. ಹೊಂಬಳ್ಳಿಯು ಹೊಮ್ಮಿದವಲು ಥಳ್ಳನೆ ಮುಗಿಲಂಚು, ಇರುಳಲ್ಲಿ ಹಗಳಿನುಕಿದವಲು ನಾಲಗೆ ಮಿಂಚು. ನೆಕ್ಕುತ್ತಲಿದೆ ಕತ್ತಲೆಯನ ಕಕ್ಕುತ್ತಲಿದೆ ಭೂವಿಗಣ್ಣನ ಮಿಂಚಕ್ಕಿಯ ಚಂಚು. ಕಕ್ಕುತ್ತಲಿದೆ ಭೂವಿಗಣ್ಣನ ಮಿಂಚಕ್ಕಿಯ ಚಂಚು. ಆಕಾಶವೇ ನೀರಾಯ್ತೆನೆ ಸುರಿಯುತ್ತಿದೆ ಭೋರ್ಭೋರನೆ ಮುಂಗಾರು ಮಳೆಧಾರೆ. ಸುರಿಯುತ್ತಿದೆ ಭೋರ್ಭೋರನೆ ಮುಂಗಾರು ಮಳೆಧಾರೆ. ಲಯ ಭೀಷಣ ಮಳೆ ಭೈರವ ಮೈದೋರಲು ಮರೆಯಾಗಿವೆ ಭಯದಲ್ಲಿ ಶಗಿತಾರೆ. ಲಯ ರುದ್ರರ ಜಯ ಡೆಂಡಿಮ ಘನ ವಜ್ರವರಾವ, ಭಯ ವಿಪ್ಲವಕರ ಭೈರವವರ ತಾಂಡವ ಭಾವ. ದಿಕ್ಕಿಗೂ ಅದೋ ಹೊಕ್ಕಿದೆ ಕಾರ್ಮುಗಿಲಿನ ಕೇಶ, ಸಿಡಿಲ್ಮಿಂಚಿಗೆ ಹೊಮ್ಮುತ್ತಿದೆ ಮಳೆ ಭೈರವ ರೋಷ. ದಿಕ್ಕಿಗೂ ಅದೋ ಹೊಕ್ಕಿದೆ ಕಾರ್ಮುಗಿಲಿನ ಕೇಶ, ಸಿಡಿಲ್ಮಿಂಚಿಗೆ ಹೊಮ್ಮುತ್ತಿದೆ ಮಳೆ ಭೈರವ ರೋಷ. ಮಳೆ ಎಂಬುದು ಬರಿ ಸುಳ್ಳಿದು, ಮಳೆಯಲ್ಲಿದು ಪ್ರಲಯದ ಆವೇಶ. ಮಳೆಯಲ್ಲಿದು ಪ್ರಲಯದ ಆವೇಶ.